ಬಿಜೆಪಿಯ ಕೋಮು ದ್ವೇಷಕ್ಕೆ ಬಂಗಾಳ ಬಲಿಯಾಗ್ತಾ ಇದೆಯಾ? ವಂದೇ ಮಾತರಂ. ಬಿಜೆಪಿಯ ಕೋಮು ದ್ವೇಷಕ್ಕೆ ಬಂಗಾಳದಲ್ಲಿ ಮಣೆ ಇಲ್ಲ. ನಮಸ್ಕಾರ, ADIN.comಗೆ ಸ್ವಾಗತ. ನಾನು ಸಪನ. ಪಶ್ಚಿಮ ಬಂಗಾಳದ 2026ರ ವಿಧಾನಸಭಾ ಚುನಾವಣೆಗಳು ಸಮೀಪಿಸ್ತಾ ಇರೋ ಸಮಯದಲ್ಲೇ ಮೋದಿ ಸರ್ಕಾರ ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಮತ್ತು ರಾಷ್ಟ್ರಗೀತೆ ಜನಗಣಮನ ನಡುವೆ ವಿವಾದವನ್ನ ಹುಟ್ಟುಹಾಕಿದೆ. ಕೇಂದ್ರ ಸರ್ಕಾರದ ಇತ್ತೀಚಿನ ಆದೇಶದ ಪ್ರಕಾರ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಗೀತೆಯ ಜೊತೆಗೆ ರಾಷ್ಟ್ರೀಯ ಗೀತೆಯನ್ನು ಹಾಡಬೇಕು. ಅದರಲ್ಲೂ ಮೊದಲು ವಂದೇ ಮಾತರಂನ ಹಾಡಬೇಕು. ಅದು ವಂದೇ ಮಾತರಂನಲ್ಲಿ ಈವರೆಗೆ ಬಳಸಲಾಗ್ತಾ ಇರೋ 2 ಚರಣಗಳನ್ನ ಮಾತ್ರ ಅಲ್ಲ, ಇಡೀ ಗೀತೆಯ 6 ಚರಣಗಳನ್ನ ಹಾಡಲೇಬೇಕು. ವಂದೇ ಮಾತರಂ ಹಾಡಿದ ನಂತರ ರಾಷ್ಟ್ರಗೀತೆಯನ್ನ ಹಾಡಬೇಕು ಅಂತ ಹೇಳಿದೆ. ವಂದೇ ಮಾತರಮನ್ನ ಮೊದಲ ಸ್ಥಾನಕ್ಕೆ ಇರಿಸಿ ರಾಷ್ಟ್ರಗೀತೆಯನ್ನ ದ್ವಿತೀಯ ಸ್ಥಾನಕ್ಕೆ ಇಳಿಸಿದೆ. ಮೋದಿ ಸರ್ಕಾರ ತನ್ನ ಈ ಕೃತ್ಯಕ್ಕೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದ ನೆಪವನ್ನ ನೀಡ್ತಾ ಇದೆ. ಆದ್ರೆ ಇದು ಬಂಗಾಳ ಚುನಾವಣೆಯ ಸಮಯದಲ್ಲಿ ಬಂಗಾಳಿಗರನ್ನ ಸೆಳೆಯೋದಕ್ಕೆ ಮಾಡಲಾಗ್ತಾ ಇರೋ ಕುತಂತ್ರ ಅನ್ನೋದು ದೇಶವಾಸಿಗಳಿಗೆ ಅರ್ಥ ಆಗಿದೆ. ಈ ವಂದೇ ಮಾತರಂ ಗೀತೆಯನ್ನ 1880ರಲ್ಲಿ ಬಂಕಿಮ ಚಂದ್ರ ಚಟರ್ಜಿ ಅವರು ಬರೆದ್ರು. ವಂದೇ ಮಾತರಂ ಅಂದ್ರೆ ತಾಯಿಗೆ ನಮಸ್ಕರಿಸು ಅಂತ ಅರ್ಥ. ಈ ಗೀತೆಯನ್ನ 1882ರಲ್ಲಿ ಚಟರ್ಜಿ ಅವರ ಕಾದಂಬರಿ ಆನಂದ ಮಠದಲ್ಲಿ ಸೇರಿಸಲಾಯಿತು. ಈ ಗೀತೆ ಇಂದು ನಾವು ನೋಡ್ತಾ ಇರುವಂತೆ ಕೇವಲ 2 ಚರಣಗಳಿಗೆ ಸೀಮಿತ ಆಗಿಲ್ಲ, ಅದು ವಿಸ್ತೃತ ಗೀತೆಯಾಗಿದೆ. ಆದ್ರೆ ಇಂದು 2 ಪ್ಯಾರಾಗಳನ್ನ ಮಾತ್ರನೇ ಹಾಡಲಾಗ್ತಾ ಇದೆ. ಯಾಕಂದ್ರೆ ಗೀತೆಯ ಉಳಿದ ಭಾಗ ಸಾಕಷ್ಟು ವಿರೋಧಾಭಾಸವನ್ನ ಹೊಂದಿದೆ. ಈ ಭಾಗ ಮುಸ್ಲಿಂ ದ್ವೇಷವನ್ನ ಪ್ರಚೋದಿಸುತ್ತೆ. ಹಿಂದೂ ಪ್ರಬಲ ಜಾತಿಯ ಒಂದು ಗುಂಪು ಮುಸ್ಲಿಮರನ್ನ ಕೊಲ್ಲುವಂತೆ, ಅವರ ಗುಡಿಸಲುಗಳನ್ನ ದೋಚುವಂತೆ, ಅವರ ಮಸೀದಿಗಳನ್ನ ಕೆಡವುವಂತೆ, ಮುಸ್ಲಿಂ ಮಹಿಳೆಯರನ್ನ ಸೆರೆ ಹಿಡಿಯೋದಕ್ಕೆ, ಹಾಗೇನೆ ಸತ್ತ ಮುಸ್ಲಿಮರ ಮುಖಗಳ ಮೇಲೆ ಮುದ್ರೆಯನ್ನ ಹಾಕುವಂತೆ ಹಿಂದೂಗಳನ್ನ ಪ್ರಚೋದಿಸಿದೆ. ಈ ಕೃತ್ಯಗಳು ನಡೆಯೋವರೆಗೆ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನ ಸ್ಥಗಿತಗೊಳಿಸೋದಾಗಿಯೂ ವಿಜಯದ ನಂತರ ವ್ಯವಸ್ಥೆಯನ್ನ ಮರುಸ್ಥಾಪಿಸೋದಾಗಿಯೂ ಚಟರ್ಜಿ ತಮ್ಮ ವಂದೇ ಮಾತರಂ ಗೀತೆಯಲ್ಲಿ ಹೇಳಿದ್ದಾರೆ. ಮುಸ್ಲಿಮರ ಮೇಲಿನ ರಕ್ತಪಾತ ತಮ್ಮ ಅತ್ಯುನ್ನತ ಪವಿತ್ರ ಕರ್ತವ್ಯ ಆಗಿತ್ತು, ಇದನ್ನ ದೇವತೆ ಸೂಚಿಸಿದಾಳೆ ಅಂತ ಬಡ ಹಿಂದೂಗಳನ್ನ ಈ ಗೀತೆಯಲ್ಲಿ ನಂಬಿಸಲಾಗಿದೆ. 1937ರಲ್ಲಿ ನೆಹರು ಅವರು ಆನಂದ ಮಠ ಕಾದಂಬರಿಯನ್ನ ಓದಿದಾಗ ಕಾದಂಬರಿ ಮತ್ತು ವಂದೇ ಮಾತರಂ ಗೀತೆಯಲ್ಲಿನ ವಿರೋಧಾತ್ಮಕ ಅಂಶಗಳನ್ನ ಗಮನಿಸಿದ್ದಾರೆ. ವಂದೇ ಮಾತರಂ ಕುರಿತು ರವೀಂದ್ರನಾಥ್ ಟ್ಯಾಗೋರ್ ಬಳಿ ಸಲಹೆಯನ್ನ ಕೇಳಿದ್ದಾರೆ. ಗೀತೆಯ ಮೊದಲ 2 ಚರಣಗಳು ಸುಂದರವಾದ ಭೂಮಿಯನ್ನ ಹೊಗಳೋದ್ರಿಂದ ಅವುಗಳನ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಬಹುದು, ಆದ್ರೆ ಉಳಿದವುಗಳನ್ನ ಬಳಸಬಾರದು ಅಂತ ಟ್ಯಾಗೋರ್ ಅವರು ಸಲಹೆಯನ್ನ ನೀಡಿದ್ರು. ಆ ನಂತರ 1951ರಲ್ಲಿ ಸಂವಿಧಾನ ಸಭೆ ವಂದೇ ಮಾತರಂನ 2 ಚರಣಗಳನ್ನ ರಾಷ್ಟ್ರೀಯ ಗೀತೆಯಾಗಿ ಉಳಿಸ್ಕೊಂತು. ಟ್ಯಾಗೋರ್ ಅವರ ಮರಣದ ನಂತರ ಅವರ ಜನಗಣ ಮನ ಇದು ರಾಷ್ಟ್ರಗೀತೆಯಾಗಿ ಸಂವಿಧಾನ ಸಭೆ ಘೋಷಣೆ ಮಾಡಿತು. ಟ್ಯಾಗೋರ್ ಅವರು 1911ರಲ್ಲಿ ಬರೆದ ಜನಗಣಮನ ಗೀತೆ ಭಾರತದ ವೈವಿಧ್ಯತೆಯನ್ನ ವಿವರಿಸುತ್ತೆ, ಜಾತ್ಯತೀತತೆಯನ್ನ ಪ್ರತಿಬಿಂಬಿಸುತ್ತೆ. ಜನಗಣಮನ ಬಂಗಾಳಿ ಗೌರವದ ಸಂಕೇತ ಕೂಡ ಆಗಿದೆ. ಹಾಗಾಗಿನೇ ಬಂಗಾಳದಲ್ಲಿ ಟ್ಯಾಗೋರ್ ಅವರನ್ನ ಸಾಂಸ್ಕೃತಿಕ ಐಕಾನ್ ಅಂತ ಆಚರಿಸಲಾಗುತ್ತೆ. ಆದ್ರೆ ಕೋಮುವಾದಿ, ಜಾತಿವಾದಿ, RSS ಮತ್ತು ಬಿಜೆಪಿಗರು ಕೋಮು ದ್ವೇಷ ಪ್ರಚೋದಿಸೋ ವಂದೇ ಮಾತರಂಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ನೀಡ್ತಾ ಇದ್ದಾರೆ. ಮುಸ್ಲಿಮರ ವಿರುದ್ಧದ ದ್ವೇಷ ಪ್ರಚಾರಕ್ಕೂ ಚುನಾವಣೆಯಲ್ಲಿ ಬಂಗಾಳಿ ಮತದಾರರ ಮತಗಳನ್ನ ಸೆಳೆಯೋದಕ್ಕೂ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ಚಟರ್ಜಿ ಮತ್ತು ಟ್ಯಾಗೋರ್ ಇಬ್ರು ಬಂಗಾಳದವರೇ ಆಗಿದ್ದಾರೆ. ಟ್ಯಾಗೋರ್ ಅವರ ರಾಷ್ಟ್ರಗೀತೆಯನ್ನ ಹಿಂದೆ ತಳ್ಳಿ ಚಟರ್ಜಿ ಅವರ ವಂದೇ ಮಾತರಮನ್ನ ಮುನ್ನೆಲೆಗೆ ತರೋದ್ರಿಂದ ಬಂಗಾಳಿಗರು ಬಿಜೆಪಿ ಎಡೆಗೆ ವಾಲೋದಿಲ್ಲ. ಯಾಕಂದ್ರೆ ಬಂಗಾಳಿಗರು ತಮ್ಮ ಸಾಂಸ್ಕೃತಿಕ ಐಕಾನ್ ಆಗಿ ನೋಡ್ತಾ ಇರೋದು ಟ್ಯಾಗೋರ್ ಅವರನ್ನೇ ಹೊರತು ಚಟರ್ಜಿ ಅವರನ್ನಲ್ಲ. ಹೀಗಿರುವಾಗ ರಾಷ್ಟ್ರಗೀತೆಯನ್ನ ಹಿಂದೆ ತಳ್ಳೋದನ್ನ ಬಂಗಾಳಿ ಜನರು ಟ್ಯಾಗೋರ್ ಅವರಿಗೆ ಬಿಜೆಪಿ ಸರ್ಕಾರ ಮಾಡಿದ ಅವಮಾನ ಅಂತ ಭಾವಿಸ್ತಾರೆ. ಬಿಜೆಪಿ ಬಂಕಿಮ್ ಚಂದ್ರ ಚಟರ್ಜಿ ಅವರನ್ನ ಬಳಸಿಕೊಂಡು ಟ್ಯಾಗೋರ್ ಅವರ ಸೆಕ್ಯುಲರ್ ಆದರ್ಶಗಳನ್ನ ಬುಡುಮೇಲು ಮಾಡ್ತಾ ಇದೆ ಅನ್ನೋ ಈ ಅಸಹನೆ ಬಂಗಾಳಿಗರಲ್ಲಿ ಬೇರೂರ್ತಾ ಇದೆ. 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆ ಮನಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು.
ಬಂಗಾಳದ ಆಡಳಿತಾರೂಢ ಟಿಎಂಸಿ ಸೇರಿದಂತೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಮೋದಿ ಸರ್ಕಾರದ ಧೋರಣೆಯನ್ನ ಧ್ರುವೀಕರಣದ ಕುತಂತ್ರ ಅಂತ ಟೀಕೆ ಮಾಡಿದೆ. ಇದು ಅಸಂವಿಧಾನಿಕ ನಡೆ ಅಂತ ಖಂಡಿಸಿದೆ. ಬಿಜೆಪಿ ಬಂಗಾಳದಲ್ಲಿ ಹಿಂದೂ ಮತದಾರರನ್ನ ಧ್ರುವೀಕರಿಸುವುದಕ್ಕೆ ಮತ್ತು ಈ ವಿವಾದವನ್ನ ಬಳಸಿಕೊಳ್ತಾ ಇದೆ ಅನ್ನೋದು ಸ್ಪಷ್ಟ. 2021ರ ಚುನಾವಣೆಯಲ್ಲಿ ಬಿಜೆಪಿ ಒಂದೇ ಮಾತರಂ ಮತ್ತು ಜೈ ಶ್ರೀರಾಮ್ ಸ್ಲೋಗನ್ಗಳನ್ನ ಬಳಸಿ ಹಿಂದೂ ಧ್ರುವೀಕರಣ ಮಾಡಿತು. ಆದ್ರೆ ಟಿಎಂಸಿ ಗೆತ್ತು. ಈಗ 2026ರಲ್ಲಿ ಬಿಜೆಪಿ ಬಂಕಿಂ ಚಂದ್ರರ ಬಂಗಾಳಿ ಮೂಲವನ್ನ ಬಳಸಿಕೊಂಡು ಹಿಂದುತ್ವವನ್ನ ಬಲಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ರಾಜಕೀಯ ವಿಶ್ಲೇಷಕರು ಹೇಳುವಂತೆ ಇದು ಚುನಾವಣಾ ಲಾಭಕ್ಕಾಗಿ ಸಾಂಸ್ಕೃತಿಕ ಸಂಕೇತಗಳನ್ನ ಬಳಸೋದಾಗಿದೆ. ಆದರೆ ಬಂಗಾಳದ ಜನರು ಸಾಮಾನ್ಯವಾಗಿ ಸೆಕ್ಯುಲರ್ ಮತ್ತು ಸೌಹಾರ್ದತೆಯನ್ನ ಬಯಸೋರು. ಬಂಗಾಳಿ ಗುರುತು ಟ್ಯಾಗೋರ್ ಮತ್ತು ಅವರ ಸೆಕ್ಯುಲರ್ ಆದರ್ಶಗಳೊಂದಿಗೆ ಬೆಸೆದು ಬಿಟ್ಟಿದೆ. ಹಾಗಾಗಿನೇ ಕೆಲವು ವಿಮರ್ಶಕರು ಬಿಜೆಪಿಯ ಈ ಧೋರಣೆಯನ್ನ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಬಣ್ಣಿಸ್ತಾರೆ. ಸಾಂಸ್ಕೃತಿಕವಾಗಿ ಜಾಗೃತವಾಗಿರೋ ಬಂಗಾಳದಂತಹ ರಾಜ್ಯದಲ್ಲಿ ರಾಷ್ಟ್ರಭಕ್ತಿ ಚಿಹ್ನೆಗಳ ಪ್ರಾಮುಖ್ಯತೆಯನ್ನ ರಾಜಕೀಯ ತಂತ್ರವಾಗಿ ಬಳಸಲಾಗ್ತಾ ಇದೆ. ಆದರೆ ಬಂಗಾಳದ ಜನರು ಸಾಹಿತ್ಯ, ಸಂಸ್ಕೃತಿ ಮತ್ತು ಸೌಹಾರ್ದತೆಯ ಮೌಲ್ಯಗಳನ್ನ ಕಾಪಾಡಿಕೊಂಡವರು. ಟ್ಯಾಗೋರ್ ಅವರ ಜನಗಣಮನ ಅವರ ಭೂಮಿಯಿಂದಲೇ ಹುಟ್ಟಿದ ಗೀತೆ ಆಗಿರೋದ್ರಿಂದ ಅದು ವೈವಿಧ್ಯತೆಯಲ್ಲಿನ ಏಕತೆಯ ಸಂಕೇತವಾಗಿ ಹೆಚ್ಚು ಹತ್ತಿರ ಆಗಿದೆ. ಇನ್ನೊಂದು ಕಡೆ ಒಂದೇ ಮಾತರಂ ಕುರಿತ ರಾಜಕೀಯ ವ್ಯಾಖ್ಯಾನಗಳು ಕೆಲವೊಮ್ಮೆ ಧಾರ್ಮಿಕ ಅಥವಾ ಕೋಮು ದ್ವೇಷಕ್ಕೆ ದಾರಿ ಮಾಡಿಕೊಟ್ಟಿರೋದು ಮುಚ್ಚಿಡೋ ಸಂಗತಿ ಏನಲ್ಲ. ಹಾಗಾಗಿ ಸೌಹಾರ್ದತೆ ಮತ್ತು ಸಮಾನತೆಯನ್ನ ಮೆಚ್ಚುವ ಮತದಾರರು ಎಲ್ಲವನ್ನೂ ಒಳಗೊಂಡ ಸಂದೇಶವನ್ನ ನೀಡೋ ಗೀತೆಯತ್ತ ಹೆಚ್ಚು ಆಕರ್ಷಿತರಾಗೋ ಸಾಧ್ಯತೆ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.